ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ನಾನು ಅರವಿಂದ್. ಇದು ನಿಮಿಷ 10 ಸುದ್ದಿ 50ರ ಸಮಯ. ಅದಕ್ಕಿಂತ ಮುಂಚೆ ಈಗ ಈ ಕ್ಷಣದ ಮುಖ್ಯಾಂಶಗಳು. ನಿತ್ಯಾನಂದ ರಾಸಲೀಲೆ ಸಿಡಿ ನಕಲಿಯಂತೆ ಅಮೆರಿಕ ತಜ್ಞರಿಂದ ಸರ್ಟಿಫಿಕೇಟ್ನಿಂದ ಸ್ಪಷ್ಟ. ರಾಸಲೀಲೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ಬಿಜೆಪಿಗೆ ಸೆಡ್ಡು ಹೊಡೆದ ಗೂಳಿಗೆ ಗಾಳ. ಶಿವಮೊಗ್ಗದಲ್ಲಿ ಈಶ್ವರಪ್ಪನ ಜೊತೆ ಮಾಜಿ ಮಿನಿಸ್ಟರ್ ಮೀಟಿಂಗ್. ಮತ್ತೆ ಶುರುವಾಯ್ತಾ ಆಪರೇಷನ್ ಕಮಲ. ಸಿಕ್ಕ ಅನಾಥ ಮಕ್ಕಳನ್ನ ಸಾಕೋ ನೆಪ. ನಿಗೂಢವಾಗಿ ಬೆಂಗಳೂರಿಗೆ ಮಾರಾಟ. ಮೈಸೂರಲ್ಲಿ ದಂಪತಿ ಜೊತೆ ಸಿಕ್ಕಿಬಿದ್ದ ಮಕ್ಕಳ ಕಳ್ಳ. ವಿದ್ಯಾರ್ಥಿನಿಗೆ ಶಿಕ್ಷಕನಿಂದಲೇ ಲೈಂಗಿಕ ಕಿರುಕುಳ. ಮೊಬೈಲ್ನಲ್ಲಿ ಶೂಟ್ ಮಾಡಿ ಎಂಎಂಎಸ್ ತೇಲಿಬಿಟ್ಟ ಪೋಲಿ. ಉಡುಪಿಯ ಕಾಮಣ್ಣ ಮೇಷ್ಟ್ರು ಈಗ ಕಂಬಿ ಹಿಂದೆ. ಭಾರತ ವಿಂಡೀಸ್ 2ನೇ ಏಕದಿನ ತುಂತುರು ಮಳೆಯಿಂದಾಗಿ ಪಂದ್ಯ ತಾತ್ಕಾಲಿಕ ಸ್ಥಗಿತ. 10ನೇ ಕ್ರಮಾಂಕದಲ್ಲೂ ದಾಖಲೆಯ ರನ್ ಸಿಡಿಸಿದ ರಾಂಪಾಲ್. ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ. ಇಡೀ ದಿನ ಏನೇನಾಯಿತು ಅನ್ನೋದರ ಸಂಪೂರ್ಣ ಚಿತ್ರಣವನ್ನು ಕೇವಲ 10 ನಿಮಿಷದಲ್ಲಿ ಕಟ್ಟಿಕೊಡ್ತಾ ಇದ್ದೀವಿ. ಈಗ ನಿಮಿಷ 10 ಸುದ್ದಿ 50. ಬಳ್ಳಾರಿ ಬೈ ಎಲೆಕ್ಷನ್ ಫಲಿತಾಂಶದ ನಂತರ ರಾಜಕೀಯ ಬಿರುಗಾಳಿ ತಪ್ಪಿಸಿಕೊಳ್ಳಲು ಬಿಜೆಪಿ ಸರ್ಕಸ್. ಶಿವಮೊಗ್ಗದಲ್ಲಿ ಪಕ್ಷೇತರ ಶಾಸಕ ಗೂಳಿಹಟ್ಟಿ ಶೇಖರ್ ಜೊತೆ ಈಶ್ವರಪ್ಪ ಮಾತುಕತೆ. ಆನಂದ ಸ್ನೋಟಿಕರ್ ನೇತೃತ್ವದಲ್ಲಿ ಗೂಳಿಹಟ್ಟಿ ಜೊತೆ ಮಾತುಕತೆ. ಗೂಳಿಹಟ್ಟಿ ಭೇಟಿಗೆ ವಿಶೇಷ ಅರ್ಥ ಕಲ್ಪಿಸುವುದು ಬೇಡ. ಬಿಜೆಪಿ ಸೇರೋದಕ್ಕೆ ಜೆಡಿಎಸ್ ಕಾಂಗ್ರೆಸ್ ಶಾಸಕರೇ ರೆಡಿ ಇದ್ದಾರೆ. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಸಿಡಿಸಿದ್ರು ಹೊಸ ಬಾಂಬ್. ಹೈದರಾಬಾದ್ನಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಪುತ್ರ ರಾಮ್ ಚರಣ್ ತೇಜ ನಿಶ್ಚಿತಾರ್ಥ. ಗೆಳತಿ ಉಪಾಸನ ಜೊತೆ ಉಂಗುರ ಬದಲಾಯಿಸಿಕೊಂಡ ಮಗಧೀರ ಸ್ಟಾರ್. ಎಂಗೇಜ್ಮೆಂಟ್ಗೆ ಸಾಕ್ಷಿಯಾಯಿತು ತೆಲುಗು ಚಿತ್ರರಂಗ ಮತ್ತು ರಾಜಕಾರಣಿಗಳ ತಂಡ. ಅಪ್ಪ ಅಮ್ಮನ ಪ್ರತಿನಿತ್ಯದ ಜಗಳಕ್ಕೆ ಬೇಸತ್ತ ಮಕ್ಕಳು ಮನೆ ಬಿಟ್ಟು ಓಡಿ ಹೋಗಲು ಯತ್ನ. ಚಿಕ್ಕಬಳ್ಳಾಪುರದ ಸ್ಥಳೀಯರಿಂದ ಮಕ್ಕಳ ರಕ್ಷಣೆ. ಎಸ್ ಗೊಲ್ಲಹಟ್ಟಿ ಗ್ರಾಮದ ಅವಳಿ ಮಕ್ಕಳಾದ ರಾಮು ಮತ್ತು ಲಕ್ಷ್ಮಿಯನ್ನ ಪೊಲೀಸರ ವಶಕ್ಕೊಪ್ಪಿಸಿದ ನಾಗರಿಕರು. ಸಾಲದ ಬಾಧೆಯಿಂದ ಬೇಸತ್ತು ಒಂದೇ ಕುಟುಂಬದ 4ರ ಆತ್ಮಹತ್ಯೆ. ಬೆಂಗಳೂರಿನ ವಾಲ್ಮೀಕಿ ನಗರದಲ್ಲಿ ಆತ್ಮಹತ್ಯೆಗೆ ಶರಣಾದ ಡಾಕ್ಟರ್ ಅಮಾನುಲ್ಲಾ ಕುಟುಂಬ. ಮಕ್ಕಳಿಗೆ ವಿಷ ಹಾಕಿ ತಾವು ಆತ್ಮಹತ್ಯೆ ಮಾಡಿಕೊಂಡ ದಂಪತಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಮಡೆ ಸ್ನಾನ ವಿರೋಧಿಸಿ ವಾಟಾಳ್ ನಾಗರಾಜ್ ಪ್ರತಿಭಟನೆ. ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಬಾಳೆ ಎಲೆ ಮೇಲೆ ಮಲಗಿ ವಾಟಾಳ್ ಧರಣಿ. ಮೆಟ್ರೋನಲ್ಲಿ ಕನ್ನಡಿಗರ ಕಡೆಗಣನೆಗೆ ವಿರೋಧ. ಬೆಂಗಳೂರಿನ ಮೆಟ್ರೋ ಕಚೇರಿ ಎದುರು ಕರವೇ ಕಾರ್ಯಕರ್ತರ ಧರಣಿ. ಕನ್ನಡ ಭಾಷಿಕರಿಗೆ ಭಾಷೆಗೆ ಆದ್ಯತೆ ನೀಡುವಂತೆ ಒತ್ತಾಯ. ಬಿಜಾಪುರದ ಬಬಲೇಶ್ವರದಲ್ಲಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ. ಅಗ್ನಿ ಪ್ರಜ್ವಲನ ಹಾಗೂ ಪ್ರಮುಖ ಬೀದಿಗಳಲ್ಲಿ ಸಂಬಾಳ ವಾದನಗಳೊಂದಿಗೆ ಪಲ್ಲಕ್ಕಿ ಉತ್ಸವ. ಹಿತ್ತಾಳೆ ತಟ್ಟೆಯಲ್ಲಿ ಮಣ್ಣನ್ನಿಟ್ಟು ಕರ್ಪೂರದ ಬಿಲ್ಲೆಗಳನ್ನು ಹಾಕಿ ಕೇವಲ ಮಂತ್ರ ಪಠಣದೊಂದಿಗೆ ದೀಪ ಬೆಳಗಿಸಿದ ಪುರವಂತರು. ಸರಳು ಹಾಕಿಕೊಂಡು ಕೆಂಡದಲ್ಲಿ ನಡೆದು ಹರಕೆ ತೀರಿಸಿದ ಭಕ್ತರು. ಕೃಷ್ಣಾ ನದಿ ನೀರು ಹಂಚಿಕೆ ಕುರಿತು ಪ್ರತಿಪಕ್ಷ ನಾಯಕರ ಜೊತೆ ಸಿಎಂ ಸದಾನಂದಗೌಡ ಚರ್ಚೆ. ವಿಳಂಬ ನೀತಿಗೆ ಸಿದ್ದರಾಮಯ್ಯ ಆಕ್ರೋಶ. ವರ್ಷಾಂತ್ಯದಲ್ಲಿ 2ನೇ ಹಂತದ ಕಾಮಗಾರಿ ಆರಂಭಿಸುವ ಭರವಸೆ ಕೊಟ್ಟ ಬೊಮ್ಮಾಯಿ. ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಫ್ಲೈಓವರ್ನಲ್ಲಿ ಮೇಲ್ಸೇತುವೆಯನ್ನೇ ಆಕ್ರಮಿಸುತ್ತಿರುವ ಮರಗಳು. ಬೇರುಗಳನ್ನು ಕತ್ತರಿಸಲು ನಾಗರಿಕರ ಒತ್ತಾಯ. ಶಿಥಿಲವಾಗುತ್ತಿದೆ ಫ್ಲೈಓವರ್. ರಾಜಕೀಯ ಪಕ್ಷ ರಚನೆ ಕೈಬಿಟ್ಟ ಯೋಗ ಗುರು ಬಾಬಾ ರಾಮದೇವ್. ಕಪ್ಪು ಹಣ ವಾಪಸ್ ಕುರಿತ ಚಳುವಳಿ ನಿಲ್ಲಿಸೋದಿಲ್ಲ. ಗುಲ್ಬರ್ಗಾದಲ್ಲಿ ಬಾಬಾ ಹೇಳಿಕೆ. ಯಾವ ಇಲಾಖೆಯ ಯಾವ ಹುದ್ದೆಯಿಂದ ಸಸ್ಪೆಂಡ್ ಆಗಿದ್ದನೋ ಅದೇ ಜಾಗಕ್ಕೆ ಬಂದು ಕುಳಿತ ಅಧಿಕಾರಿ. ಬಾಗಲಕೋಟೆಯ ಶಿಶು ಅಭಿವೃದ್ಧಿ ಪ್ರಾಧಿಕಾರದಲ್ಲೊಂದು ವಿಚಿತ್ರ. ಅಧಿಕಾರಿ ಮಲ್ಲಿಕಾರ್ಜುನ ರೆಡ್ಡಿ ಮರು ನೇಮಕಕ್ಕೆ ಸಾರ್ವಜನಿಕರ ವಿರೋಧ. ಅಮೆರಿಕದ ನ್ಯಾಟೋ ಪಡೆ ಮತ್ತೊಮ್ಮೆ ದಾಳಿ ಮಾಡಿದ್ರೆ ಹಿಂದೆ ಮುಂದೆ ಯೋಚಿಸದೆ ಹೊಡೆದು ಹಾಕಿ. ಪಾಕಿಸ್ತಾನ ಮಿಲಿಟರಿ ಪಡೆಗೆ ಸರ್ಕಾರ ಸೂಚನೆ. ಶುರುವಾಗಿದೆ ಅಮೆರಿಕ ಪಾಕ್ ಮಧ್ಯೆ ಬಿಕ್ಕಟ್ಟು. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ತಪ್ಪಿತು ಭಾರೀ ಅನಾಹುತ. ತರಬೇತಿ ವೇಳೆ AK-47 ನಿಂದ ಆಕಸ್ಮಿಕವಾಗಿ ಸಿಡಿದಗೊಂಡು ಜೆಸಿಬಿಗೆ ತಗುಲಿದಗೊಂಡು ಚಾಲಕ ಪಾರು. ಶ್ರೀರಾಮುಲು ಗೆಲುವಿಗೆ ಬಳ್ಳಾರಿಯ ಹಲಕುಂದಿ ಆಟೋ ಚಾಲಕರ ಸಂಘದ ಪ್ರಾರ್ಥನೆ. ದುರ್ಗಮ್ಮ ದೇವಿಗೆ ವಿಶೇಷ ಪೂಜೆ. ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ನಾಡಹಬ್ಬಗಳ ಆಚರಣೆ ನೆಪದಲ್ಲಿ ಲಕ್ಷಾಂತರ ರೂಪಾಯಿಗಳ ಬೇಕಾಬಿಟ್ಟಿ ಖರ್ಚು. ನೋಂದಣಿಯೇ ಇಲ್ಲದ ಸಂಘಗಳಿಗೆ ಲಕ್ಷಾಂತರ ರೂಪಾಯಿ ಹಂಚಿದ ಆರೋಪ. ದಾವಣಗೆರೆ ನಗರಸಭೆ ಮಾಜಿ ಅಧ್ಯಕ್ಷ ತಿಪ್ಪೇಸ್ವಾಮಿಗೆ ಪಾಲಿಕೆಯಿಂದಲೇ ಮಾಹಿತಿ. ಬಾಲಿವುಡ್ನ ಖಾನ್ಗಳಲ್ಲೆಲ್ಲ ಸೈಫ್ ಅಲಿ ಖಾನ್ ನಂಬರ್ 1. ನಾನಿನ್ನು ಹೀರೋಯಿನ್ಗಳಲ್ಲಿ ನಂಬರ್ 1 ಆಗಿಲ್ಲ. ಮನ ಮೆಚ್ಚಿದ ಸೈಫ್ಗೆ ಕರೀನಾ ಬಿರುದು.
ಮೈಸೂರಲ್ಲಿ ಮಕ್ಕಳ ಮಾರಾಟ ಜಾಲ ಪತ್ತೆ, ಸಿಕ್ಕಿಬಿದ್ದರು 3 ಮಕ್ಕಳ ಕಳ್ಳರು. ಮೈಸೂರಿನಿಂದ ಬೆಂಗಳೂರಿಗೆ ಮಾರಾಟ ಮಾಡಲಾಗಿದ್ದ 7 ವರ್ಷದ ಬಾಲಕನ ರಕ್ಷಣೆ. ಬಿಸಿ ಬಿಸಿಯಾಗುತ್ತಿದೆ ಮುಲೈಪೆರಿಯಾರ್ ಡ್ಯಾಂ ವಿವಾದ. ಪ್ರಧಾನಿ ಮತ್ತು ಸೋನಿಯಾರನ್ನ ಭೇಟಿ ಮಾಡಿದ ಕೇರಳ ಸಿಎಂ ಉಮ್ಮನ್ ಚಾಂಡಿ. ಜಲಾಶಯ ಮರು ನಿರ್ಮಾಣಕ್ಕೆ ಮನವಿ. ಭೇಟಿ ಬಳಿಕ ಸಂಸತ್ತಿನ ಹೊರಗೆ ಕೇರಳ ಸಂಸದರೊಂದಿಗೆ ಪ್ರತಿಭಟನೆ. ಚಾಮರಾಜನಗರದಲ್ಲಿ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ 10ಕ್ಕೂ ಹೆಚ್ಚು ಜಾನುವಾರುಗಳ ರಕ್ಷಣೆ, 8 ಜನರ ಬಂಧನ. ಹಾಸನದಲ್ಲಿ ಮತ್ತೆ ಕಾಡಾನೆ ದಾಳಿ. ಹೊಲ ತೋಟಗಳಿಗೆ ನುಗ್ಗಿದ 20ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು. ಆಲೂರು ತಾಲೂಕಿನ ಬೋಸ್ಮನಹಳ್ಳಿ, ಹೊಸಪುರದಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶ. ಚಿಲ್ಲರೆ ಕ್ಷೇತ್ರದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆಗೆ ವಿರೋಧ, ನಿರ್ಣಯ ಸಮರ್ಥಿಸಿಕೊಂಡ ಪ್ರಣಬ್ ಮುಖರ್ಜಿ. ಪಟ್ಟು ಬೆಳೆದ ಪ್ರತಿಪಕ್ಷಗಳು. ಸತತ 9ನೇ ದಿನವೂ ಸಂಸತ್ ಕಲಾಪ ವ್ಯರ್ಥ. ಡಿಸೆಂಬರ್ 7ಕ್ಕೆ ಮುಂದೂಡಿಕೆ. 9 ದಿನದ ನಷ್ಟ, 36 ಕೋಟಿ. ಕೆಜಿಎಫ್ ನಗರಸಭೆಯಲ್ಲಿ ಮಾರಾಮಾರಿ. ಹಾಲಿ ಮಾಜಿ ಸದಸ್ಯರ ನಡುವೆ ಬಡಿದಾಟ. ಮಾಜಿ ಸದಸ್ಯ ಶಿವಕುಮಾರ್ ಮೇಲೆ ಹಾಲಿ ಸದಸ್ಯ ಕುಮಾರ್ರಿಂದ ಹಲ್ಲೆ. ಮೈಸೂರಿನ ದೇವನಹುಂಡಿಯಲ್ಲಿ ಕಾಡೆಮ್ಮೆ ದಾಂಧಲೆ. ಕ್ಯಾಮೆರಾ, ಸೈಕಲ್, ಆಟೋ ಜಖಂಗೊಳಿಸಿದ ಕಾಡೆಮ್ಮೆ. ಅರವಳಿಕೆ ಚುಚ್ಚುಮದ್ದು ನೀಡಿ ಅರಣ್ಯಕ್ಕೆ ರವಾನಿಸಿದ ಸಿಬ್ಬಂದಿ. ಬಿಬಿಎಂಪಿ ಕಾಮಗಾರಿಯಲ್ಲಿ ಕರ್ಮಕಾಂಡವನ್ನ ಸಿಬಿಐ ತನಿಖೆಗೆ ವಹಿಸಲು ಯುವ ಕಾಂಗ್ರೆಸ್ ಆಗ್ರಹ. ಶಾಸಕ ನೇಲಾ ನರೇಂದ್ರಬಾಬು ನೇತೃತ್ವದಲ್ಲಿ ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಯತ್ನ. ಯುವ ಕಾಂಗ್ರೆಸ್ ಕಾರ್ಯಕರ್ತರ ಬಂಧನ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಶಿವರಾಂ ಮೇಲೆ ಹಲ್ಲೆ ಪ್ರಕರಣ. 6 ಮಂದಿ ಬಂಧನ, ಇನ್ನು 14 ಆರೋಪಿಗಳಿಗಾಗಿ ಹುಡುಕಾಟ. ಕುಕ್ಕೆ ಸುಬ್ರಹ್ಮಣ್ಯದ ಮಡೆಸ್ನಾನ ಮತ್ತು ಹಲ್ಲೆ ಪ್ರಕರಣಕ್ಕೆ ಖಂಡನೆ. ಬೆಂಗಳೂರಿನಲ್ಲಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರ ಪ್ರತಿಭಟನೆ. 3 ತಿಂಗಳಿಂದ ಬಿಬಿಎಂಪಿ ಕೌನ್ಸಿಲ್ ಸಭೆಗೆ ಗೈರು ಹಾಜರು ಹಿನ್ನೆಲೆ. ಭೂ ಹಗರಣದ ಆರೋಪದಲ್ಲಿ ಜೈಲಲ್ಲಿರುವ ಕಾರ್ಪೊರೇಟರ್ ಕಟ್ಟಾ ಜಗದೀಶ್ ಸದಸ್ಯತ್ವ ರದ್ದು ಸಾಧ್ಯತೆ. ನಟಿ ರಂಜಿತಾ ಜತೆಗಿನ ರಾಸಲೀಲೆ ಸಿಡಿ ನಕಲಿಯಂತೆ. ರಾಸಲೀಲೆ ಪ್ರಕರಣಕ್ಕೆ ಹೊಸ ತಿರುವು. ಅಮೆರಿಕ ತಜ್ಞರು ಕೊಟ್ಟಿದ್ದಾರೆ ಸರ್ಟಿಫಿಕೇಟ್. ವಿಧಿವಿಜ್ಞಾನ ತಜ್ಞರ ವರದಿಗೆ ವಿರುದ್ಧವಾದ ವರದಿ. ಭತ್ತದ ಬೆಲೆ 2,000 ರೂಪಾಯಿ ನಿಗದಿಗೆ ಹೋರಾಟ. ತಕ್ಷಣವೇ ಭತ್ತ ಖರೀದಿ ಕೇಂದ್ರ ತೆರೆಯಲು ಒತ್ತಾಯ. ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದಿಂದ ಪ್ರತಿಭಟನೆ. ಅರ್ಹ ಫಲಾನುಭವಿಗಳಿಗೆ ದಕ್ಕದ ಮನೆ. ನಾಗರಬಾವಿ ವಾರ್ಡ್ನ ಬಿಬಿಎಂಪಿ ಸದಸ್ಯ ಉಮೇಶ್ ಶೆಟ್ಟಿ ವಿರುದ್ಧ ಲೋಕಾಯುಕ್ತಕ್ಕೆ ದೂರು. ರಾಮಕೃಷ್ಣ ಎನ್ನುವವರಿಂದ ದೂರು ದಾಖಲು. ಸಮರ್ಪಕ ಗೌರವಧನ ನೀಡದ ಸರ್ಕಾರ. ಬೆಂಗಳೂರಿನಲ್ಲಿ 400ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆ. ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕಿಡಿಕಿಡಿ. ತೋಳವನ್ನ ಕಾಯೋಕೆ ಹುಲಿ ಬಿಟ್ಟಂತಿದೆ ಎಂದ ಕುಮಾರಸ್ವಾಮಿ. ಲೋಕಾಯುಕ್ತ ದಾಳಿಗಳಲ್ಲಿ ಅರ್ಥವಿಲ್ಲ ಎಂದು ಲೇವಡಿ ಮಾಡಿದ ಮಾಜಿ ಸಿಎಂ. ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ವಿಶಿಷ್ಟ ಸ್ಪರ್ಧೆ. ಮುಂಗೆ ಇಂಡಿಯಾ ಸಂಸ್ಥೆಯಿಂದ ಕೇಕ್ ಡೆಕೋರೇಷನ್ ಸ್ಪರ್ಧೆ. ಸ್ಪರ್ಧೆಯಲ್ಲಿ 60ಕ್ಕೂ ಹೆಚ್ಚು ಸ್ಪರ್ಧಿಗಳ ಕೈಚಳಕ. ಕಂಬಾರರಿಗೆ ಅವಮಾನ ಹಿನ್ನೆಲೆ ದಾವಣಗೆರೆಯಲ್ಲಿ ಕರುನಾಡ ಕನ್ನಡ ಸೇನೆ ಪ್ರತಿಭಟನೆ. ಬಾಳಾ ಠಾಕ್ರೆ ಪ್ರತಿಕೃತಿ ದಹಿಸಿ ಆಕ್ರೋಶ. ಉಡುಪಿಯ ಕಾಪು ಸಮೀಪದ ಪೊಲಿಪೋ ಹೈಸ್ಕೂಲ್ ವಿದ್ಯಾರ್ಥಿನಿಗೆ ಶಿಕ್ಷಕನಿಂದಲೇ ಲೈಂಗಿಕ ಕಿರುಕುಳ ನೀಡಿ ಎಂಎಂಎಸ್ ಮಾಡಿದ್ದ ಚಂದ್ರಶೇಖರ್ ಅಡಿಗ. ಆರೋಪಿ ಶಿಕ್ಷಕನ ಬಂಧನ. ಡರ್ಟಿ ಪಿಕ್ಚರ್ ತೆರೆಗೆ ಬಂದ ದಿನವೇ ಚಿತ್ರತಂಡದಿಂದ ಹೊರಬಿದ್ದು ಹೊಸ ನಿರ್ಧಾರ. ವಿದ್ಯಾಬಾಲನ್ ಒಳ ಉಡುಪುಗಳ ಹರಾಜಿಗೆ ಡರ್ಟಿ ಟೀಮ್ ಸಿದ್ಧತೆ. ಚಿತ್ರದ ಪ್ರಚಾರಕ್ಕೆ ಹೊಸ ಗಿಮಿಕ್. ಭೂಕಬಳಿಕೆ ಆರೋಪ. ದಾಸರಹಳ್ಳಿ ಶಾಸಕ ಮುನಿರಾಜುಗೆ ಬಂಧನ ಭೀತಿ ಇಲ್ಲ. ವಿಚಾರಣೆಗೆ ಮುನ್ನ ನೋಟಿಸ್ ನೀಡುವಂತೆ ಲೋಕಾಯುಕ್ತ ಪೊಲೀಸರಿಗೆ ಹೈಕೋರ್ಟ್ ಸೂಚನೆ. ವಿಚಾರಣೆಗೆ ತಡೆ ನೀಡದ ನ್ಯಾಯಾಲಯ. ವರ್ಷದ ಹಿಂದೆ ಸತ್ತವನು ದಾಖಲೆಯಲ್ಲಿ ಬದುಕಿದ್ದಾನೆ. ರಸ್ತೆಯ ಜಾಗ ಬಿಟ್ಟು ಇನ್ನೆಲ್ಲೋ ರಸ್ತೆ ನಿರ್ಮಾಣ. ರಸ್ತೆ ಕಾಮಗಾರಿಗೆ ಸತ್ತ ವ್ಯಕ್ತಿಗೆ ಕೂಲಿಯ ಅನುದಾನ. ಬೆಳಗಾವಿಯ ಕೇತನೂರು ಗ್ರಾಮದ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಕ್ರಮ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಡೆ ಸ್ನಾನ ವಿವಾದಕ್ಕೆ ನನ್ನ ಹೆಸರು ಎಳೆಯಬೇಡಿ, ಜಾತಿಯ ಬಣ್ಣ ಹಚ್ಚಬೇಡಿ, ಅದಕ್ಕೂ ನನಗೂ ಸಂಬಂಧವಿಲ್ಲ. ಬೇಜಾವರ ಶ್ರೀಗಳ ಹೇಳಿಕೆ. ರಾಜ್ಯದಲ್ಲಿ ಗಣಿಗಾರಿಕೆ ಪುನಾರಂಭಕ್ಕೆ ಸಲ್ಲಿಸಿದ್ದ ರಾಜ್ಯ ಸರ್ಕಾರದ ಅರ್ಜಿ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್. ಪರಸ್ಪರ ಪುನರುತ್ಥಾನ ಪ್ರಕ್ರಿಯೆ ಪೂರ್ಣವಾಗುವವರೆಗೂ ಅನುಮತಿ ನೀಡಲು ಸಾಧ್ಯವಿಲ್ಲ. ಸುಪ್ರೀಂ ಕೋರ್ಟ್ ಅರಣ್ಯ ಪೀಠ ಸ್ಪಷ್ಟ ಸೂಚನೆ. ಮಾಜಿ ಸಿಎಂಗಳ ವಿರುದ್ಧ ಅಕ್ರಮ ಗಣಿಗಾರಿಕೆ ತನಿಖೆ ವಿಚಾರ. ಅಬ್ರಾಹಂ ದಾಖಲಿಸಿದ್ದ ದೂರಿನ ವಿಚಾರಣೆ ನಾಳೆಗೆ ಮುಂದೂಡಿಕೆ. ತನಿಖೆ ನಡೆಸುವ ಕುರಿತು ನಾಳೆ ಹೊರಬೀಳಲಿದೆ ಆದೇಶ. ಬಳ್ಳಾರಿ ಗ್ರಾಮಾಂತರ ಉಪಚುನಾವಣೆ ಮತ ಎಣಿಕೆ ಸಂಪೂರ್ಣ ಪಾರದರ್ಶಕ. ಕ್ಯಾಮೆರಾ ಮೂಲಕ ಮತ ಎಣಿಕೆ ಡಿಸ್ಪ್ಲೇ ಮಾಡಲು ನಿರ್ಧಾರ. ನಾಳೆ ಸಂಜೆಯಿಂದ ಭಾನುವಾರ ಮಧ್ಯರಾತ್ರಿಯವರೆಗೆ ಬಳ್ಳಾರಿಯಲ್ಲಿ ಮದ್ಯದಂಗಡಿಗಳು ಬಂದ್.
ಮೊಬೈಲ್ ಬ್ಯಾಟರಿ ಕನೆಕ್ಷನ್ ಕೊಟ್ರೆ ಗಿರಗಿರ ತಿರುಗುವ ಬಂಗಾರದ ಪೆಂಡೆಂಟ್. ಕಾರವಾರದ ಯುವಕ ಮಿಲಿಂದ ಡ್ವೇಕರ್ ವಿಭಿನ್ನ ಸಾಧನೆ. 10 ಗ್ರಾಂ ಚಿನ್ನದಲ್ಲಿ ಅರಳಿದೆ ವಿಶೇಷ ಆಭರಣ. ಗುಂಡಿ ಬಿದ್ದಿರುವ ರಸ್ತೆಗಳನ್ನು ದುರಸ್ತಿಗೊಳಿಸಲು ಒತ್ತಾಯ. ಹಾಸನದಲ್ಲಿ ಜೆಡಿಎಸ್ ಪ್ರತಿಭಟನೆ. ಶಾಸಕ ಎಚ್.ಎಸ್. ಪ್ರಕಾಶ್ ಮತ್ತು ಶಾಸಕ ಶಿವಲಿಂಗೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆ. ನಾಯಿ ಶವವನ್ನ ಕಂಡು ಚಿರತೆ ಶವ ಅಂತ ಬೇಸ್ತು ಬಿದ್ದ ಜನ. ಮೈಸೂರಿನ ಲಲಿತ್ ಮಹಲ್ ಹೆಲಿಪ್ಯಾಡ್ ಆವರಣದಲ್ಲಿ ಘಟನೆ. ನಾಯಿ ಶವ ಅಂತ ಗೊತ್ತಾದ ಮೇಲೆ ನಿಟ್ಟುಸಿರು ಬಿಟ್ಟ ಜನತೆ. ತಾಜ್ ಮಹಲ್ನಲ್ಲಿ ವಿಶ್ವ ಸುಂದರಿಯರ ಆಗಮನ. ಪ್ರೇಮ ಸೌಧಕ್ಕೆ ವಿಶ್ವದ ವಿವಿಧ ದೇಶಗಳ ಮಿಸ್ ಯೂನಿವರ್ಸ್ ಸ್ಪರ್ಧಿಗಳ ಭೇಟಿ. ಪ್ರಬಲ ಲೋಕ್ಪಾಲ್ ವಿರುದ್ಧ ಹೋರಾಟಕ್ಕಾಗಿ ಮತ್ತೆ ಸಜ್ಜಾದ ಅಣ್ಣಾ ಹಜಾರೆ. ಹೋರಾಟದ ರೂಪುರೇಷೆ ಕುರಿತು ತಂಡದ ಸದಸ್ಯರೊಂದಿಗೆ ಸಮಾಲೋಚನೆ. ಕಟ್ಟಡ ಉದ್ಘಾಟನೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಅನುಮತಿ ಪಡೆಯಬೇಕಿತ್ತಂತೆ. ಮಂಡ್ಯದ ಮಳವಳ್ಳಿಯ ಅಗಸನಪುರ ಗ್ರಾಮದಲ್ಲಿ ಹಳ್ಳಿ ರಾಜಕೀಯ. ಶಾಸಕ ನರೇಂದ್ರ ಸ್ವಾಮಿ ಕಟ್ಟಡ ಉದ್ಘಾಟನೆಗೆ ಜೆಡಿಎಸ್ ಸದಸ್ಯರಿಂದ ಅಡ್ಡಿ. ಮಾತಾ ಅಮೃತಾನಂದಮಯಿ ಹೆಸರಲ್ಲಿ ನೋಂದಣಿಯೇ ಆಗದ ಶಾಲೆ. ಪಾಲಕರು ವಿದ್ಯಾರ್ಥಿಗಳಿಗೆ ವಂಚನೆ. ಸಿಟ್ಟಿಗೆದ್ದ ಜನರಿಂದ ಶಾಲೆಗೆ ಮುತ್ತಿಗೆ. ವಿವರ ಕೇಳಿದ ಪೊಲೀಸರಿಗೂ ಮಾಧ್ಯಮದವರಿಗೂ ಉದ್ದಟತನದ ಉತ್ತರ ಕೊಟ್ಟ ಪ್ರಾಂಶುಪಾಲರು.